ಚಾಚಾ, ನೀವು ನನ್ನ ಬಾಯಿ ಕಟ್ಟಾಕ್ಬಿಟ್ರಿ. ಇಷ್ಟೊತ್ತಿಗೆ ಇಲ್ಲ ಅಂದ್ರೆ ಏನೋ ಒಂದು ಮಾಡ್ತಿದ್ದೆ. ಅರೆ ರಾಜು ಭಟ, ಏನ್ ಮಾಡ್ತಿದ್ದೆ? ಏನೋ ಒಂದು ಅಂದ್ರೆ ನಮ್ದು ಕೈಲಿ ಆಗ್ತದೆ ಏನೋ ಮಾಡಕ್ಕೆ. ನಾನು ಹೇಗಾದ್ರೂ ಈ ಎಂಗೇಜ್ಮೆಂಟ್ ನಿಲ್ಸ್ತೀನಿ ಚಾಚಾ. ನಕ್ಷತ್ರ ಮುಖ ನೋಡೋಕ್ಕಾಗ್ತಾ ಇಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳು ಗೊತ್ತಾ? ಗೊತ್ತು ರಾಜು ಭಟ, ಆ ಹುಡುಗಿ ಒಳಗೆ ಬೇಜಾರಿಗೆ ಮಾಡ್ಕೊತದೆ. ಆದ್ರೆ ನಮ್ದು ಮುಂದೆ ತೋರ್ಸ್ಕೊಳಕಿಲ್ಲ. ಈ ಎಂಗೇಜ್ಮೆಂಟ್ ಏನಾದರೂ ಆದ್ರೆ ಅಲ್ಲಿಗೆಲ್ಲ ಮುಗ್ದೋಗ್ಬಿಡೋದು ಚಾಚಾ. ಆಮೇಲೆ ನಕ್ಷತ್ರ ಭೂಪತಿ ಹತ್ರ ಪ್ರೀತಿ ಹೇಳ್ಕೊಳಕ್ಕೆ ಅವಕಾಶನೇ ಇರಲ್ಲ. ಅದೇ ಈ ಫಂಕ್ಷನ್ ನಿಲ್ಸ್ಬಿಟ್ರೆ ಆಗ ನಕ್ಷತ್ರಗೆ ಇನ್ನೂ 4 ದಿವಸ ಟೈಮ್ ಸಿಗತ್ತೆ. ಅಷ್ಟರಲ್ಲಿ ಅವಳು ಭೂಪತಿಗೆ ಎಲ್ಲ ವಿಷಯ ಹೇಳಿ ಒಪ್ಪಿಸ್ಬೋದು. ಅರೆ ರಾಜು ಬೇಟ, ಹಾಗೆ ಆಗ್ಲಿ ಅಂತ ನಂದು ಮನ್ಸೊಳಗೆ ಆಸೆ ಇದೆ. ಆದ್ರೆ ಎಂಗೇಜ್ಮೆಂಟು ನಿಲ್ಸೋದು ತಮಾಷೆಗೆ ಮಾತು. ಹಾಗೆ ನಿಲ್ಸಕ್ಕೆ ಆಯ್ತದಾ? ಹಾಗೆ ನಿಲ್ಸೋದು ಸರಿ ಅನ್ನಿಸ್ತದ? ಸರಿ ತಪ್ಪು ಅಂತ ಹೇಳ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಚಾಚಾ. ನಮ್ಮ ನಕ್ಷತ್ರ ಖುಷಿಯಾಗಿರ್ಬೇಕಂದ್ರೆ ನಾವೊಂದು ತಪ್ಪು ಮಾಡಲೇಬೇಕು. ಈ ನಿಶ್ಚಿತಾರ್ಥ ನಿಲ್ಬೇಕು. ಏನಾದರೂ ಮಾಡಿ ನಿಲ್ಸ್ತೀನಿ. ಬಿಡ್ತು ನೀ ರಾಜಣ್ಣ. ಏನ್ ಮಾತಂತ ಆಡ್ತಿದ್ದೀರಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅಂದ್ಕೋಬಹುದು? ಹಾ, ಕೆಲ್ಸ ಮಾಡಕ್ ಬಂದವ್ರು ಇದ ಮಾತಾಡ್ದಿಲಿ. ಭೂಪತಿ ಶ್ವೇತಾ ಮೇಡಮ್ನ ಮನ್ಸಾರ ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನೆ. ಶ್ವೇತಾ ಮೇಡಮ್ಗೂ ಭೂಪತಿನ್ ಕಂಡ್ರೆ ಇಷ್ಟಾನೆ. ಅವ್ರು ಅಷ್ಟು ಖುಷಿಯಾಗಿ ಹೊಟ್ಟೆ ಬಾಳ ಯೋಚನೆ ಮಾಡ್ತಿದ್ರೆ ಅದನ್ನ ಹಾಳು ಮಾಡೋದಕ್ ನಾವ್ಯಾರು? ಅಷ್ಟಕ್ಕೂ ಯಾಕೆ ಹಾಳು ಮಾಡ್ಬೇಕು? ನಮ್ ತಪ್ಪು ತಿಳುವಳಿಕೆಯಿಂದ ನಾವು ದಡ್ರ ತರ ಆಡಿದಕ್ಕೆ ಅವನಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಅವನ್ ಖುಷಿನ ನಾವ್ ಯಾಕೆ ಇಟ್ಕೋಬೇಕು? ಅದೆಲ್ಲ ನಮಗೂ ಅರ್ಥ ಆಗತ್ತೆ ನಕ್ಷತ್ರ. ಭೂಪತಿಗೆ ಏನು ತಪ್ಪಿಲ್ಲ. ಅವ್ನು ನಿಶ್ಚಿತಾರ್ಥ ಮಾಡ್ಕೊಂಡ್ರೆ ನಿನ್ ಕತೆ ಏನು? ದಿನ ಸಾಯೋರ್ಗೆ ಅಳವ್ರು ಯಾರು ಅನ್ನೋ ಮಾತಿದೆ, ಕೇಳಿದ್ದೀರಾ? ಅದನ್ನ ನನ್ನಂತವಳು ನೋಡೇ ಅಂದಿರ್ಬೇಕು. ನಂದು ಯಾವಾಗ್ಲೂ ಇದ್ದಿದೆ ರಾಜಣ್ಣ. ನೋವಲ್ಲೇ ಹುಟ್ಟಿ ನೋವಲ್ಲೇ ಬೆಳೆದೋಳ್ಗೆ ಇದೆಲ್ಲ ನಾಟುತ್ತೆ ಅಂತೀರಾ? ಇನ್ ಸ್ವಲ್ಪ ದಿನ ಅಷ್ಟೆ, ಇದಕ್ಕೆಲ್ಲ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ಇಲ್ಲ ಅಂದ್ರೆ ಇನ್ನೊಂದು ಹೊಸ ನೋವು ಉಟ್ಕೊಳ್ಳುತ್ತೆ. ಅದ್ರ ಜೊತೆ ಬಡ್ದಾಡ್ತಾ ಇದನ್ ಮರೆತೇ ಬಿಡ್ತೀನಿ. ನನ್ಗೋಸ್ಕರ ನೀವು ಅವನ್ ಖುಷಿನ ಹಾಳು ಮಾಡೋ ಯೋಚನೆ ಮಾಡಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಈ ಎಂಗೇಜ್ಮೆಂಟ್ ನಡಿಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ? ಅಪ್ಪ, ಅದು ಮೊನ್ನೆ ಮಂತ್ಲಿ ಚೆಕಪ್ ಮಾಡಿಸಿದ್ವಲ್ಲ, ಅದ್ರ ರಿಪೋರ್ಟ್, ಜನರಲ್ ಟೆಸ್ಟ್ ಅಷ್ಟೇ. ಓ, ಮೊನ್ನೆ ನರ್ಸ್ ಬಂದಿದ್ರಲ್ಲ, ಎಲ್ಲಿ ರಿಪೋರ್ಟ್ ಕೊಡು. ವಯಸ್ಸಾಗ್ತಾ ಬಂತು, BP ಶುಗರ್ ಕಂಟ್ರೋಲಲ್ಲಿ ಇದೆಯಾ ನೋಡ್ಕೊಬೇಕು. ಎಷ್ಟಿದೆ ನೋಡೋಣ. ಅಪ್ಪ, ನರ್ಸ್ ಆಗ್ಲೇ ಕಾಲ್ ಮಾಡಿದ್ಲು, ಎಲ್ಲ ನಾರ್ಮಲ್ ಇದೆಯಂತೆ, ನಥಿಂಗ್ ಟು ವರಿ. ಕೆಳಗಡೆ ಎಂಗೇಜ್ಮೆಂಟ್ ನಡೀತಿದೆ, ಇವಾಗ ಇದನ್ನೆಲ್ಲ ನೋಡ್ಬೇಕಾ? ಆಮೇಲೆ ನೋಡಿದ್ರು ಆಗುತ್ತಲ್ವಾ? ಆಗ್ಲೇ ನಿಮ್ಮನ್ನ ಕರೀತಿದ್ರು, ನೀವು ಹೋಗಿ. ರೀ, ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಪುರೋಹಿತರು ಕರೀತಾ ಇದಾರೆ, ಬನ್ನಿ. ಬಂದೆ. ಶ್ವೇತಾ, ನೀನು ಅಷ್ಟೇ, ಹಾಗೆಲ್ಲ ಶಾಸ್ತ್ರ ಬಿಟ್ಟು ಎದ್ದು ಬರಬಾರ್ದು. ಬೇಗ ಬಂದ್ಬಿಡು. ಸಾರಿ ಅಮ್ಮ. ಒಂದು 5 minutes ಇಯರಿಂಗ್ ಚೇಂಜ್ ಮಾಡ್ಕೊಂಡು ಬರ್ತೀನಿ.
ನಮ್ ಶ್ವೇತನ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡಿದ್ಲ. ಸಾರಿ ಅಮ್ಮ ಅಂದ್ಲು. ನನ್ನ ಸಾರಿ ಕೇಳ್ಬಿಟ್ಲು. ಇಷ್ಟೊಂದು ಬದಲಾಗ್ಬಿಟ್ಲಾ? ನಂಬಕ್ಕೆ ಆಗ್ತಾ ಇಲ್ಲ ರೀ. ಅಯ್ಯೋ ಇದೇನ್ ಮಹಾ, ಈಗಷ್ಟೇ ಇನ್ನೊಂದು ವಂಡರ್ ನಡೀತು. ಪಾಪು ನನ್ನನ್ನ ಅಪ್ಪ ಅಂತ ಕೂಗಿದ್ಲು, ಬಾಯಿ ತುಂಬ ನನ್ನನ್ನ ಅಪ್ಪ ಅಂದ್ಲು. ಆರ್ತಿ, ನಿಜವಾಗ್ಲು? ಹ್ಞೂ, ಅಪ್ಪ ಪುರೋಹಿತರು ನಿಮಗೆ ಕೂಗ್ತಿದ್ದಾರೆ, ನೀವು ಹೋಗಿ ಅಂತಂದ್ಲು. ನನ್ಗೊಂದು ನಿಮಿಷ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ನಮ್ಮ ಪಾಪು ನನ್ನ ಅಪ್ಪ ಅಂತ ಕರೆದು ಎಷ್ಟೋ ವರ್ಷಗಳಾಗೋಗಿತ್ತು. ಎಷ್ಟು ವರ್ಷ ಆಗಿತ್ತು ಗೊತ್ತಾ? ನಂಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಆರ್ತಿ? ಭಾರ್ಗವಿ ಹೇಳ್ತಾ ಇದ್ಲು ರೀ, ಅವಳಗ್ ಮದ್ವೆ ಅಂತ ಒಂದಾಗ್ಲಿ, ಆಮೇಲೆ ಅವಳಾಗೆ ನಿಮ್ಮ ಹತ್ರ ಬರ್ತಾಳೆ, ಅವಳಗ್ ನಿಮ್ ಬೆಲೆ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ಲು. ಅದ್ ನಿಜ ಅನ್ನಿಸ್ತಾ ಇದೆ ರೀ. ನೋಡ್ತಾ ಇರಿ, ಅವಳಿ ಮನೆ ಬಿಟ್ಟು ಹೋದ್ಮೇಲೆ ಅವಳಗ್ ನಮ್ ನೆನ್ಪಾಗೆ ಆಗತ್ತೆ. ನಮ್ಮ ಹತ್ರ ಖಂಡಿತ ಚೆನ್ನಾಗಿ ಮಾತಾಡಿಸ್ತಾಳೆ. ಬನ್ನಿ. ನನ್ನ ಮಗ ಖುಷಿಯಾಗಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು ನಿಂಗೆ ಇಷ್ಟ ಇಲ್ಲ ಅಲ್ಲ? ಅಥವಾ ಅವನಿಗೆ ನಿಶ್ಚಿತಾರ್ಥ ಆಗ್ತಿರೋದೇ ಇಷ್ಟ ಇಲ್ವಾ? ಈ ಹುಡುಗಿಗೆ ಏನಾಯ್ತು? ಇವಳಿಗೆ ನಿಜವಾಗ್ಲೂ ಏನೋ ಆಗಿದ್ದಾರೆ. ಬೆಳಗ್ಗೆಯಿಂದ ಒಂಥರ ಇದ್ದಾಳೆ. ನಿಂತ್ರೆ ನಿಂತಂಗೆ, ಕುಂತ್ರೆ ಕುಂತಂಗೆ, ಏನೋ ಯೋಚನೆ ಮಾಡ್ತಾ ಕಳ್ದೇ ಹೋಗಿರ್ತಾಳೆ. ಭಾರ್ಗವಿನೂ ಹೇಳ್ತಾ ಇದ್ಲು, ನಕ್ಷತ್ರಂಗೆ ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸಿ ಅಂತ. ಇಲ್ಲ ಆರ್ತಿ, ಬೆಳಗ್ಗೆ ಡೆಕೋರೇಷನ್ ಮಾಡ್ತಾ ಬೇರೆ ಬೇರೆ ಕೆಲಸ ಮಾಡ್ತಾ ಓಡಾಡ್ತಾ ಇದ್ಲು. ಗಂಡನವ್ರು ಬಂದ ತಕ್ಷಣ ಇವಳು ಸಪ್ಪೆ ಆಗಿದ್ದಾಳೆ. ನಾನು ಗಮನಿಸಿದ್ದೀನಿ. ಏನು ಅಂತ ವಿಚಾರಿಸ್ತೀನಿ, ನೀವು ಹೋಗಿರು. ಇದೇನಪ್ಪ ಇದು? ಆಗ್ಲೇ ಜೋರಾಗಿ ಮಳೆ ಬಂದಂಗೆ ಮಾತಾಡ್ತಾ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದವರು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದು ಸೈಲೆಂಟ್ ಆಗ್ಬಿಟ್ಟಿದಾರಲ್ಲ. ಆಕಾಶ ತಲೆ ಮೇಲೆ ಬೀಳುತ್ತೆ ಅಂತ ಯಾರಾದ್ರೂ ಭವಿಷ್ಯ ನೋಡಿದ್ರ? ಇಲ್ಲೊಬ್ರು ನೋಡಿದ್ರೆ ಹಾಗೆ ಅನ್ನಿಸ್ತಿದ್ಯಲ್ಲ. ಆಕಾಶ ತಲೆ ಮೇಲೆ ಬಿದ್ದಿದ್ರೂ ತಡ್ಕೋತಿದ್ದೆ, ಆದರೆ ಮೇಲಿಂದ ಮೇಲೆ ಬೀಳ್ತಿರೋ ಈ ಹೊಡೆತ ನನ್ನ ಕೈಲಿ ತಡೆಯೋಕ್ಕಾಗ್ತಿಲ್ಲ ಅಪ್ಪ. ಕುಕ್ಕೋಗ್ತಿದ್ದೀನಿ. ಯಾಕೆ ನಕ್ಷತ್ರ, ಒಂದೊಂದು ಕ್ಷಣ ಒಂದೊಂದು ಥರ ಇರ್ತೀಯಲ್ಲ. ನೀನಿನ್ನ ಅಳಲ್ಲ, ನಗ್ನಗ್ತಾ ಇರ್ತೀನಿ ಅಂತ ಆಗ್ಲೇ ಹೇಳ್ದೆ ತಾನೆ? ಆದರೆ ಆ ದೇವ್ರಿಗೆ ನನ್ನ ನಗು ತುಂಬ ಕಿರಿಕಿರಿ ಅನಿಸುತ್ತೆ. ಅದಕ್ಕೆ ಏನಾದರೂ ಒಂದು ಮಾಡಿ ನನ್ನ ಬಾಯಿ ಮುಚ್ಚಿಬಿಡ್ತಾನೆ. ಅಂಥದ್ದು ಏನಾಯ್ತು ಪುಟ್ಟ? ಯಾಕೆ ಹೀಗಿದ್ಯಾ? ನನ್ನ ಹತ್ರ ಹೇಳ್ಬಾರ್ದಾ? ಏನಂತ ಹೇಳಿ? ನಾನು ಪಡ್ಕೊಂಡು ಬಂದಿರೋದೇ ಇಷ್ಟು. ನನ್ನ ಹಣೆ ಬರಹ ಹೀಗಿರುವಾಗ ಯಾರಾದರೂ ಏನು ಮಾಡೋಕ್ಕಾಗುತ್ತೆ? ಒಂದು ಮುಗೀತು ಅನ್ನೋವಾಗ ಇನ್ನೊಂದು, ಅದು ಮುಗೀತು ಅನ್ನೋವಾಗ ಮತ್ತೊಂದು. ನನ್ನ ಸುಳ್ಳಿನ ಪ್ರಪಂಚನೇ ಎಷ್ಟೋ ಚೆನ್ನಾಗಿತ್ತು. ಅಲ್ಲಿ ತುಂಬ ನೆಮ್ಮದಿಯಾಗಿದ್ದೆ. ನನಗೆ ಸತ್ಯದ ಉಸಾಬ್ರಿ ಬೇಡ್ದಿತ್ತು, ಅದನ್ನ ತಡೆಯೋಕ್ಕಾಗ್ತಿಲ್ಲ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ಯಾ ನಕ್ಷತ್ರ? ನಿನ್ಗೆ ಅಂಥದ್ದೇನು ಗೊತ್ತಾಯ್ತು?
ಮ್ಯಾಮ್ ನಿನಗ್ ಬರ್ಬೇಡ ಅಂತ ಅಂದೆ ತಾನೆ ಮತ್ತೆ ಯಾಕೆ ಬಂದೆ? ಮ್ಯಾಮ್ ಓಲೆ ಬೇರೆ ಓಲೆ ಸಿಕ್ತಾ ಅಂತ ಚೆಕ್ ಮಾಡಕ್ ಬಂದೆ. ಆಕ್ಚುಲಿ ಇದೇ ಚೆನ್ನಾಗಿದೆ, ಇದನ್ನೇ ವೇರ್ ಮಾಡಿ. ಇಡಿಯಟ್, ನಿನ್ಗೆ ಲೂಸಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬೇಡ ಅಂತ ಬಿಟ್ಟು ಬಂದಿದ್ದೀನಿ ಅಂದ್ರೆ ಅದ್ ನನಗ್ ಬೇಡ, ಬೇರೆ ಬೇಕು ಅಂತ. ಮತ್ತೆ ಯಾಕೆ ಹೋದೆ? ಅಲ್ಲ ಮ್ಯಾಮ್, ನಿಮ್ ಅತ್ತೆ ಅಷ್ಟ್ ಪ್ರೀತಿಯಿಂದ ನಿಮ್ಗೋಸ್ಕರ ತಂದಿದ್ದಾರೆ, ಇವಾಗ ಅದನ್ನೇ ಬೇಡ ಅಂತೀರಲ್ಲ? ವಾಟ್ ದ ಹೆಲ್? ಯಾಕೀಗ ಆಡ್ತಿದ್ಯಾ? ನಿನ್ಗೇನಾದ್ರೂ ಪ್ರಾಬ್ಲಮಾ? ಇದೊಳ್ಳೆ ಹೇಗಾಯ್ತಂದ್ರೆ ನಿನ್ನೆ ಪಪ್ಪತ್ ಸರ್ ಇಷ್ಟ ಇದ್ರು, ಆದ್ರೆ ಇವತ್ತು ಇಷ್ಟ ಇಲ್ಲ ಅನ್ನಂಗಾಯ್ತು. ಜಸ್ಟ್ ಶಟ್ ಅಪ್. ಇನ್ನೊಂದ್ಸಲ ರೂಮ್ ಕಡೆ ಕಾಲಿಟ್ರೆ ನಿನ್ ಕಾಲ್ ಮುರ್ದಾಕ್ಬಿಡ್ತೀನಿ. ಔಟ್ ಅಲ್ಲ ಮ್ಯಾಮ್, ಅದು ಔಟ್. ಮ್ಯಾಮ್ ಔಟ್. ಇಡಿಯಟ್. ಒಂದೊಂದ್ಸಲ ಬಾಸ್ ನಾನು ಇವಳು ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ಇರ್ಲಿ, ಎಂಗೇಜ್ಮೆಂಟ್ ಒಂದು ಮುಗೀಲಿ, ಹಿಡ್ದಿರೋ ದೆವನ್ ಬಿಡಿಸ್ತೀನಿ. ಸ್ಟುಪಿಡ್.